ಮಾಧ್ಯಮ ಮಿತ್ರರವರಿಗೆ ಸ್ವಾಗತ ಕೋರುತ್ತಾ ಮತ್ತು ನಮ್ಮ ಆದಿಜಾಂಬವ ಅಭಿವೃದ್ಧಿ ಸೇವಾ ಟ್ರಸ್ಟು ಹಾಗೂ ದೇವಸ್ಥಾನ ಇಬ್ಬರು ಗಣ್ಯ ವ್ಯಕ್ತಿಗಳಾದ ನಮ್ಮ ಚಿಕ್ಕ ವೆಂಕಟಸ್ವಾಮಣ್ಣವರು ಹಾಗೂ ನಮ್ಮ ಕೃಷ್ಣಣ್ಣವರು ಇಬ್ಬರು ಒಂದಾಗಿ ನಮಗೆ ಎರಡು ಟ್ರಸ್ಟ್ಗಳನ್ನು ವಿಲೀನ ಮಾಡಿ ನಮಗೆ ಎಮ್ ಎನ್ ಎತ್ ವೆಂಕಟೇಶ್ ಮತ್ತು ಚಿಕ್ಕ ವೆಂಕಟಸ್ವಾಮಣ್ಣ ಮತ್ತು ನಮ್ಮ ಇವರು ಕೃಷ್ಣಣ್ಣ ಇವು ಮೂರು ಜನ ನಮಗೆ ಮಾರ್ಗದರ್ಶಿಗಳು. ಇವರು ಎರಡು ಟ್ರಸ್ಟ್ಗಳನ್ನು ಒಂದು ಮಾಡಿ ಬರ್ತಕ್ಕಂಥ 11ನೇ ತಾರೀಕು ಜಾತ್ರೆ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇವರು ನಮಗೆ ಸೂತ್ರಧಾರಿಗಳಾಗಿರ್ತಾರೆ. ಮತ್ತು ಈ ದೇವಸ್ಥಾನಕ್ಕೆ ಎಲ್ಲ ನಮ್ಮ ಜನಾಂಗದವರು ಮತ್ತು ಎಲ್ಲ 3 ರಾಜ್ಯಗಳಿಂದ ಆಂಧ್ರ, ಕರ್ನಾಟಕ, ತೆಲಂಗಾಣ, ತಮಿಳುನಾಡು ಕಡೆಯಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಈಗಾಗಲೇ ಸುಮಾರು ಏನು ನಮ್ಮವರು ಹೇಳಿದ್ದಾರೆ, ನಮ್ಮ ನಾರಾಯಣ ಸ್ವಾಮಿ, ನಮ್ಮ ಕೃಷ್ಣಣ್ಣ ಇವರೆಲ್ಲ ಹೇಳಿದ್ದಾರೆ. ಎಲ್ಲ ರಾಜ್ಯಗಳಿಂದನೂ ಬಂದು ಬರ್ತಕ್ಕಂಥ ವ್ಯಕ್ತಿಗಳಿಗೆ ಅಲ್ಲಿ ಏನು ಇದು ಮೂಲಭೂತ ಸೌಕರ್ಯಗಳು ನಡೆಸಿಕೊಟ್ಟು ಅವರು ಸುಸೂತ್ರವಾಗಿ ಹೋಗಲಿಕ್ಕೆ ಎಲ್ಲ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥವರು ಅನುಕೂಲ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮಾಜಿ ಕೇಂದ್ರ ಸಚಿವರಾದ KH ಮುನಿಯಪ್ಪ ಹಾಗೂ ಹಾಲಿ ಸಚಿವರಾದ ಆಹಾರ ಸಚಿವರಾದ ಮುನಿಯಪ್ಪನವರು ಮಾರ್ಗದರ್ಶಿಗಳಾಗಿ ಈ ಒಂದು ಎರಡು ಟ್ರಸ್ಟನ್ನು ಒಂದು ಮಾಡಿ ಇಬ್ಬರನ್ನ ಹೊಂದಾಣಿಕೆಯಿಂದ ಹೋಗಬೇಕಂತ ಅವ್ರ ಮುಖಾಂತರವಾಗಿ ಸುಮಾರು ದಿನಗಳಿಂದ ಕಾದು ಈ ನಮ್ಮ ಕೃಷ್ಣಣ್ಣ ಮತ್ತು ಚಿಕ್ಕ ವೆಂಕಟಸ್ವಾಮಣ್ಣವ್ರನ್ನ ಹಾಕಿ ಅವ್ರ ನೇತೃತ್ವದಲ್ಲಿ ನಮ್ಮ ಒಂದು ಸಮಿತಿ ರಚನೆ ಮಾಡಿ ನಮ್ಮ ವೆಂಕಟೇಶ್ 3 ಜನನ್ನ ಒಂದಾಕಿ ಇವ್ರ ನೇತೃತ್ವದಲ್ಲಿ ಸಮಿತಿ ಮಾಡಿ ನಮಗೆ ಈಗ ಮಾರ್ಗದರ್ಶಿಗಳಾಗಿ ಕೊಟ್ಟಿದ್ದಾರೆ. ಇವರು ಈಗಲೂ ಅಷ್ಟೇ ಅವ್ರನ್ನ ಮುಂದಿಟ್ಟುಕೊಂಡು ನಾವು ಮುಂದೆ ಹೋಗ್ತೀವಿ ಹೊರತು ನಾವು ಏನು ಅವ್ರನ್ನ ಬಿಟ್ಟು ಯಾವುದೇ ಒಂದು ವಿಚಾರಕ್ಕೆ ನಾವು ಮಾಡೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಟ್ರಸ್ಟ್ನಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಇದು ದಯವಿಟ್ಟು ಗಮನ ತಗೊಳ್ಳಿ. ಎಲ್ಲರೂ ಶ್ರದ್ಧಾ ಭಾವನೆಯಿಂದ ಎಲ್ಲರೂ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕೆಂದು ನಿಮ್ಮೆಲ್ಲೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಇವರಾದ ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರು ಬರ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಮಲ್ಲೇಶ್ ಬಾಬು ಪಾರ್ಲಿಮೆಂಟ್ ಸದಸ್ಯರು ಅವರು ಬರ್ತಾ ಇದ್ದಾರೆ. ನಮ್ಮ ಕೊತ್ತೂರು ಮಂಜಣ್ಣ ಅವರು ಬರ್ತಾ ಇದ್ದಾರೆ. ರೂಪಗಳ ಶಶಿಧರ್ ಅವರು ಮತ್ತು ತಹಶೀಲ್ದಾರ್ ಅವರು ಶ್ರೀಮತಿ ಗೀತಾ ಮೇಡಮ್ ಅವರು ಬರ್ತಾ ಇದ್ದಾರೆ. ಶ್ರೀ ಪಾರ್ಲಿಮೆಂಟ್ ಇದಾಗಿದ್ದಾರಲ್ಲ ಡೆಪ್ಯೂಟೆಡ್ ಕ್ಯಾಂಡಿಡೇಟ್ ಗೌತಮ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಮ್ ಪ್ರಸಾದ್ ಅವರು ಬರ್ತಾ ಇದ್ದಾರೆ. ಆದಿನಾರಾಯಣ ಅವರು, ಆಲಂಗೂರು ಶಿವಣ್ಣ, KN ನಾಗರಾಜ್ JDS ಅಧ್ಯಕ್ಷರು ಮತ್ತು ಆಲಂಗೂರು ಸುರೇಂದ್ರಗೌಡ BJP ರಾಜ್ಯ ಮುಖಂಡರು. ಅದೇ ರೀತಿ ವಾಸುರವರು ವಾಸುದೇವ್ ಅವರು BJP ಮುಖಂಡರು. ಆಮೇಲೆ ಅದೇ ರೀತಿಯಾಗಿ ನಮ್ಮ PM ವೆಂಕಟಸ್ವಾಮಣ್ಣ, ನಮ್ಮ ಕೃಷ್ಣಣ್ಣ, ಇದಕ್ಕೆ ಎಲ್ಲ ಇರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ನಮ್ಮ JDS ಮುಖಂಡರು, ಕಾಂಗ್ರೆಸ್ ಮುಖಂಡರು, BJP ಮುಖಂಡರು ಆಗಮಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಸ್ವಾಗತ ಕೋರ್ತಾ ನಾನು ಅಧ್ಯಕ್ಷ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಜಾಮು ಅಂತ. ಲವಕುಶರ ಜನ್ಮಸ್ಥಳವಾದ ಆವಣಿ ಅವಂತಿಕ ಕ್ಷೇತ್ರ ಬೆಟ್ಟದ ಈಶಾನ್ಯ ಭಾಗದಲ್ಲಿ ಶ್ರೀ ಆದಿಜಾಮ ಅಂತ ನೆಲೆಸಿರುವಂಥದ್ದು. ಇದು ಮೊದಲು 2015ರಲ್ಲಿ ಶ್ರೀ ಆದಿಜಾಂಬವಂತ ಅಭಿವೃದ್ಧಿ ಸೇವಾ ಟ್ರಸ್ಟ್ ನಿರ್ಮಾಣಗೊಂಡು ಅದರಲ್ಲಿ ಮೊದಲು ಈ ಹಿಂದೆ ಕೇವಲ ಒಂದು 250ರಿಂದ 500 ಜನ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಬರುವಂಥ ವ್ಯವಸ್ಥೆ ಇತ್ತು. ಆ ಟ್ರಸ್ಟ್ ಆದ ನಂತರ ದಿನದಿಂದ ದಿನಕ್ಕೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ನಿರ್ಮಾಣವಾಯಿತು. ನಾವು ಕೂಡ ಸಹ ಅಲ್ಲಿ ಆವಣಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾಗ ಅಲ್ಲಿನ ರಸ್ತೆಗಳಿಲ್ಲದಿದ್ದ ಸಂದರ್ಭದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದೀವಿ. ಅದೇ ರೀತಿ ನೀರಿಗೆ ಸಮಸ್ಯೆ ಇತ್ತು ಅಂತ ಹೇಳಿದಾಗ ನಾವು ಪೈಪ್ಲೈನನ್ನು ಹಾಕಿ ಸಿಸ್ಟಮ್ಗಳನ್ನು ಅಳವಡಿಸಿದ್ದೀವಿ ಅಲ್ಲಿ. ಮತ್ತು ಆವಣಿಯಲ್ಲಿ ಮಹಾದ್ವಾರ ನಿರ್ಮಾಣ ಕೂಡ ಮಾಡಿದ್ದೇವೆ. ಅದೇ ರೀತಿ ಕಲ್ಯಾಣ ಕೂಡ ನಿರ್ಮಾಣ ಮಾಡಿದ್ದೀವಿ. ಈಗ ದಿನದಿಂದ ದಿನಕ್ಕೆ ಎಲ್ಲರೂ ಕೂಡ ನಮ್ಮ ಸಮಾಜದವರು ಅವರ ಕೈಯಲ್ಲಾದಷ್ಟು ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಹೆಚ್ಚುತ್ತಾ ಈಗ ಸುಮಾರು 25ರಿಂದ
30,000 ಜನ ಸೇರುವಷ್ಟು ನಿರ್ಮಾಣ ಆಗಿದೆ. ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ. ನಾವೆಲ್ಲ ಕೂಡ ಇಲ್ಲಿ ಬಂದು ಪ್ರೆಸ್ ಮೀಟ್ಗಳಲ್ಲಿ ಮಾತಾಡೋದಂಥ ಮಾತುಗಳು ಅದು ಇಲ್ಲಿಗೆ ಸೀಮಿತ ಆಗಬಾರ್ದು. ನಾವೆಲ್ಲ ಕೂಡ ಶ್ರದ್ಧಾ ಭಕ್ತಿಯಿಂದ ಕೆಲಸ ಕಾಮಗಾರಿಗಳು ಮಾಡುವಂಥ ಮುಖಾಂತರ ಕೆಲಸ ನಡಿಬೇಕು. ಆದ್ದರಿಂದ ಎಲ್ಲರೂ ಕೂಡ ಈಗ ಒಂದು ಶ್ರದ್ಧೆಯಿಂದ ಮುಂದೆ ಬಂದಿದ್ದೀವಿ. ಈ ಹಿಂದೆ ಇದ್ದ ಟ್ರಸ್ಟ್ಗಳು ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾವೆ. ಈಗಲೂ ಕೂಡ 2 ಟ್ರಸ್ಟ್ಗಳು ಒಂದಾಗಿ ಈಗ ನಮ್ಮನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಏನು ನಡೀತಿತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ನಾವೆಲ್ಲ ಕೂಡ ಮುಂದಾಗ್ತೀವಿ. ಅದು ಸಮಾಜದ ಹಿರಿಯರು ಕೂಡ ಜೊತೆಯಲ್ಲಿ ಹಾಕ್ಕೊಂಡು ಇನ್ನೂ ದೊಡ್ಡ ದೊಡ್ಡ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ನಾವೆಲ್ಲ ಮುಂದಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಏನೇ ಸಮಸ್ಯೆ ಇದ್ರೂ ಕೂಡ ಮನೆಯಲ್ಲಿ ನಾವು ಚರ್ಚೆ ಮಾಡ್ಕೋಬೇಕು. ಬಹಿರಂಗಕ್ಕೆ ತಂದು ಸಮಾಜನ ಇದು ಮಾಡೋಂಥದ್ದು ಆಗಬಾರ್ದು. ನಾವೆಲ್ಲ ಅಣ್ಣ ತಮ್ಮಂದಿರು, ಒಂದು ಕುಟುಂಬದವರ ರೀತಿಯಲ್ಲಿ ನಾವೆಲ್ಲ ಕೂಡ ಎಲ್ಲರೂ ಜೊತೆಗೆ ಹಾಕ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಜಾಂಬವ. ಅವರು ಹಾಗೂ ಉಪಾಧ್ಯಕ್ಷರಂತ ನಮ್ಮ ನಾರಾಯಣ ಸ್ವಾಮಿ ಅವರು, ಪತ್ರಿಕಾ ಬಂಧುಗಳೇ, ಇವತ್ತು ನಮ್ಮ ಈ ಆವಣಿ ಕ್ಷೇತ್ರದ ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರ, ಇದರಲ್ಲಿ ಆದಿಜಾಂಬವ ಅಂತ ದೇವರು ಅಲ್ಲಿ ನೆಲೆಸಿರೋದಕ್ಕೋಸ್ಕರ, ಆದರೆ ಅದು ನಿಜವಾಗ ಹೇಳಬೇಕಾದ್ರೆ 3ನೇ ಯುಗದಿಂದ ಬಂದಿರತಕ್ಕಂಥ ದೇವಸ್ಥಾನ. ಅದು ಆ ದೇವಸ್ಥಾನವನ್ನು ಇವತ್ತು ನಮ್ಮ ಯುವಕರೆಲ್ಲ ಸೇರಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಆಮೇಲೆ ಕೆಲವು ತೊಡರುಗಳಿತ್ತು, ಅದೆಲ್ಲ ಸರಿ ಮಾಡಿದ್ದಾರೆ. ಎಲ್ಲ ನಾವು ಒಟ್ಟಿಗೆ ಸೇರಿ ಇದು ಮಾಡಬೇಕು ಅಂತ ಬಿಟ್ಟು ತೀರ್ಮಾನ ಮಾಡಿ ಮೊನ್ನೆ ನಮ್ಮ ನಾರಾಯಣ ಸ್ವಾಮಿಯವರು ಮತ್ತು ನಮ್ಮ ಸೀನಪ್ಪನವರು, ಆಮೇಲೆ ವೆಂಕಟೇಶ್ ಅವರು, ಇವರೆಲ್ಲ ಸೇರಿ ಅವತ್ತು ನಮ್ಮ ಜನಾಂಗದ ಹಿರಿಯರು ಮತ್ತು ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ತಗೊಂಡಿದ್ದಕ್ಕೋಸ್ಕರ ಇವತ್ತು ಒಟ್ಟಿಗೆ ಸೇರಿ ನಾವು ಈ ಜನಾಂಗ ಈ ತಾಲೂಕಿನಲ್ಲಿ ಬಿಡಿಯಾಗಿ ಹೋಗ್ತಾ ಇದ್ದಿದ್ದಕ್ಕೋಸ್ಕರ ಇವತ್ತು ಒಟ್ಟಿಗೆ ಸೇರಿಸಿದ್ದಾರೆ ಇವರು. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಅರ್ಪಿಸ್ತಾ, ತಾವು ಒಂದು ಪತ್ರಿಕಾ ಪ್ರತಿನಿಧಿಗಳು ದಯವಿಟ್ಟು ಈ ಜನಾಂಗದ ಬಗ್ಗೆ, ಈ ದೇವರ ಬಗ್ಗೆ ನಮ್ಗೆ ಸ್ವಲ್ಪ ಬೆಳಕನ್ನು ಚೆಲ್ಲಿ ಈ ಜನಾಂಗದ ಹಿರಿಮೆಯನ್ನು ನಾವು ಎತ್ತಿ ತೋರಿಸ್ಬೇಕಂತ ತಮ್ಮಲ್ಲಿ ಕಳ್ಕಳಿಂದ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮಗಳು ನಾಳೆ ಬುಧವಾರ ಕಮೆನ್ಸ್ ಆಗುತ್ತೆ. ದಯವಿಟ್ಟು ಅದಕ್ಕೆ ನೀವು ತಾವು ಆಗಮಿಸಿ ಈ ಕಾರ್ಯಕ್ರಮವನ್ನು ನೀವು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳ್ಬೋದು. ಯಾಕಂದರೆ ಪತ್ರಿಕಾ ಪ್ರತಿನಿಧಿಗಳೇ ಇವತ್ತು ಬೆಳಕು ಚೆಲ್ಲಬೇಕಾಗಿದ್ದು, ನಮ್ಮನ್ನು ಬೆಳಕಿಗೆ ತರಬೇಕಾಗಿದ್ರು ತಾವೇನೆ. ಎಲ್ಲ ದೇವರುಗಳು ಸುಮ್ಮನೆ ಅಲಂಕಾರ ಮಾಡಿದವ್ರಿಗೆಲ್ಲ ಹಾಕ್ತಾ ಇದ್ದೀರಾ. ಇದನ್ನು ಸ್ವಲ್ಪ ಪುರಾಣ ಪ್ರಸಿದ್ಧವಾದಂಥ ಆವಣಿ ಕ್ಷೇತ್ರ ಇವತ್ತು ಯಾತ್ರಾ ಸ್ಥಳ ಆಗ್ತಾ ಇದೆ. ಇವತ್ತು ಯಾತ್ರಾ ಸ್ಥಳದ ಮುಖ್ಯವಾಗಿ ಯಾತ್ರಾ ಸ್ಥಳ ಆಗಿದ್ದೆ ಈ ಆವಣಿ ಕ್ಷೇತ್ರ. ಲವಕುಶ ಇದು ಜನನ ಸಾಧನ ಆದದ್ದು. ಅದ್ರ ಜೊತೆಗೆ ಈ ಜಾಂಬು ಅಂತಂದು 3ನೇ ಯುಗದಲ್ಲಿ ಹುಟ್ಟಿದ, 18 ಯುಗಗಳಲ್ಲಿ 3ನೇ ಯುಗದಲ್ಲಿ ಹುಟ್ಟಿ ಇವತ್ತಿಗೂ ಚಿರಂಜೀವಿ ಆಗಿದ್ದಾರೆ. ಇವತ್ತು ಅಂಥವನ್ನು ನಮ್ಮ ಹಿರಿಮೆ ಈ ಜನಾಂಗ, ನಮ್ಮ ಜನಾಂಗವನ್ನು ಅನ್ಟಚಬಲ್ಸ್ ಅಂತ ಹಾಕಿದ್ದಾರೆ. ರಿಯಲ್ ಫ್ಯಾಕ್ಟ್ ಹೇಳ್ಬೇಕಾದ್ರೆ ಅನ್ಟಚಬಲ್ಸ್ ಅಲ್ಲ ನಾವು. ಸೃಷ್ಟಿಗೆ ಆದಿ ಮೂಲ ಆದಂಥ ಜಾಂಬು ಅಂತ. ಇವನು ದೇವಾಂದೇವತೆಗಳೇ ಸೃಷ್ಟಿಕರ್ತಂದು ಇವತ್ತು. ಅದು ಬಹಳ ಚರಿತ್ರೆ ಬಹಳ ಜೋರಾಗಿದೆ. ದಯವಿಟ್ಟು ನಮ್ಮ ಪ್ರಕಾಶ್ ಅವ್ರಿಗೆ ಆ ಪುಸ್ತಕ ಬರೆದದ್ದು ಕೊಟ್ಟಿದ್ದೀನಿ, ಕೆಲವ್ರಿಗೆಲ್ಲ ಕೊಟ್ಟಿರ್ಬೋದು. ದಯವಿಟ್ಟು ಅದನ್ನು ಇದು ಮಾಡಿಕೊಂಡು ತಾವು ನಮಗೆ ಇದನ್ನು ಬೆಳಕು ಚೆಲ್ಲಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಜನಾಂಗದ ಬಗ್ಗೆ ಸ್ವಲ್ಪ ವಿವರವಾಗಿ ಬಂದರೆ ಇವ್ರಿಗೆ ಅಂಟಿರ್ತಕ್ಕಂಥ ಒಂದು ಕಳಂಕ ತೊಲಗಲಿ ಅಂತ ನಾನು ಕೇಳ್ತಕೊಳ್ತಾ, ನಮಗೆ ಈ ಒಂದು ಅವಕಾಶ ಮಾಡಿಕೊಂಡಿದ್ದಕ್ಕೋಸ್ಕರ ನಮ್ಮ ನಾರಾಯಣ ಸ್ವಾಮಿಯವ್ರಿಗೂ ಮತ್ತು ಸೀನಪ್ಪನವ್ರಿಗೂ ಆಮೇಲೆ ವೆಂಕಟೇಶ್ ಅವ್ರಿಗೂ ವಂದನೆಗಳು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನೂತನವಾಗಿ ಆಯ್ಕೆಯಾಗಿರುವಂಥ ಟ್ರಸ್ಟಿನ ಪದಾಧಿಕಾರಿಗಳೇ, ಕುಲಬಾಂಧವರೇ, ಮಾಧ್ಯಮ ಮಿತ್ರರೇ, ಎಲ್ರಿಗೂ ಮೊದಲನೇದಾಗಿ ವಂದಿಸ್ತಾ, ಈಗ ಸುಮಾರು 10 ವರ್ಷಗಳಿಂದ 11ನೇ ವರ್ಷ ಇದು 2015ರಿಂದ
ದೇವಸ್ಥಾನದ ಎಲ್ಲ ಸೇರಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ. ನಾನು ಜಿಲ್ಲಾ ಕಾರ್ಮಿಕ ಅಧಿಕಾರಿಯಾಗಿ ನಿವೃತ್ತರಾದ ಮೇಲೆ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸೇರಿ ಆಯ್ಕೆ ಮಾಡೋದ್ರಿಂದ ಆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೀವೆಲ್ಲ ನೋಡಿದ್ದೀರಿ, ಮಾಧ್ಯಮ ಮಿತ್ರರು ಜಾಸ್ತಿ ಅಲ್ಲಿ ಬಂದು ನೋಡಿದ್ದೀರಿ ಏನಾಗಿದೆ ಅಂತ, ಮೊದಲೇ ಯಾವ ರೀತಿ ಇತ್ತಂತ. ಈಗ ಅದಕ್ಕೆ ಒಬ್ಬರೂ ಅಲ್ಲ, ನನಗೆ ಸಾಥ್ ನೀಡಿರುವಂಥ ಎಲ್ಲರೂ ಅದಕ್ಕೆ ಕಾರಣ. ಆಗಿನ ಟ್ರಸ್ಟ್ನ ಸದಸ್ಯರೆಲ್ಲರೂ ಸುಮಾರು 23 ಜನ ಸದಸ್ಯರ ಪೈಕಿ ಎಲ್ಲರೂ ಕೂಡ ನನ್ನ ಜೊತೆಗಿದ್ದು ನನ್ನನ್ನು ಮುಂದೆ ನಡೆಸಿ ಆ ದೇವಸ್ಥಾನದ ಅಭಿವೃದ್ಧಿಗೆ ಕಾರಣೀಭೂತರಾಗಿರ್ತಾರೆ ಹೊರತು ನಾನೊಬ್ಬನಲ್ಲ. ಆಮೇಲೆ ಮೊದಲು ಕಲ್ಲು ಬಂಡೆಗಳಿದ್ದಂಥ ಆ ಜಾಗವನ್ನು ಇವತ್ತು ಒಂದು ದೇವಾಲಯದ ಆವರಣ ರೀತಿ ಕಾಣಿಸ್ತಾ ಇದೆ. ನೀವೆಲ್ಲ ನೋಡಿ, ಪ್ರೆಸ್ನವ್ರು ಎಲ್ಲರೂ ನೋಡಿದ್ದೀರಿ. ಆ ಒಂದು ಜಾಗ ಇಷ್ಟು ಮಾತ್ರ ಅಭಿವೃದ್ಧಿ ಆಗಿದೆ ಅಂದರೆ ಒಬ್ಬರಿಂದ ಅಲ್ಲ. ಈಗ ನಾಳೆ ಬರುವಂಥ 11/2/26 ಬುಧವಾರದಂದು ವಿಜೃಂಭಣೆಯಿಂದ ಈ ದೈವ ಪೂಜೆ ನಡೆಯುತ್ತೆ ಅಂತ ನಾನು ನಂಬಿದ್ದೀನಿ. ಗ್ಯಾರಂಟಿ ಆಗುತ್ತೆ. ಅದಕ್ಕೆ ಎಲ್ಲರ ಸಹಕಾರ ಬೇಕು, ದಯವಿಟ್ಟು ಸಹಕಾರ ನೀಡಿ. ಆಮೇಲೆ ಈಗ ದೇವಸ್ಥಾನ ಏನಾಗಿದೆ, ಇನ್ನೂ ಜಾಸ್ತಿ ಕೆಲಸ ಇದೆ, ಏನು ಪೂರ್ತಿ ಆಗಿಲ್ಲ, ಒಂದು ಅರ್ಧ ಕೂಡ ಆಗಿಲ್ಲ ಇನ್ನು. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ನಡೆಸ್ಕೊಡ್ಬೇಕು. ನಾಳಿನ ಮಹಾಪೂಜೆಗೆ ಎಲ್ಲರೂ ಆಗಮಿಸ್ಬೇಕು. ಎಲ್ಲರೂ ತಮ್ಮ ತಮ್ಮ ತನು ಮನ ಧನ ಎಲ್ಲ ನೀಡಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಲು ಎಲ್ಲರನ್ನು ಕೋರ್ಕೊಳ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವಂದಿಸಿ, ಆಮೇಲೆ ಮಾಧ್ಯಮ ಮಿತ್ರರು ನಿಜವಾಗ್ಲೂ ನಮ್ಮ ಯಜಮಾನರು ಹೇಳಿದ್ದಾರೆ, ನೀವು ಬೆಳಕು ಚೆಲ್ಲಬೇಕು, ಒಂದು ಇದು ಮಾಡಬೇಕು, ಒಂದು ಪೇಪರ್, ಒಂದು ಸ್ಟೋರಿನೇ ಹಾಕಬೇಕು. ಇದರೊಂದು ಈ ಏನು ಸಂಡೇ ಬರುತ್ತಲ್ಲ, ವಾರದ ಇದು ಏನಂತೀರಿ ನೀವು, ವಾರಪತ್ರಿಕೆ ಅಲ್ಲ, ಸ್ಪೆಷಲ್ ಎಡಿಷನ್ ಅಂಥದ್ದು ಒಂದು ಸ್ಟೋರಿ, ಅದನ್ನು ನಿಜವಾಗ್ಲೂ ಕರೆಕ್ಟಾಗಿ ಎಲ್ಲ ತಿಳ್ಕೊಂಡು ಬರಬೇಕು. ಈ ಮೊದಲು ಒಂದು ವಿಡಿಯೋ ಮಾಡಿದ್ದೀರಿ, ಯಾರು ಅಂತ ಗೊತ್ತಿಲ್ಲ, ಎಲ್ಲ ಮಾಡಿದ್ದಾರೆ, ಜಾಂಬು ಅಂತ ಮಾತ್ರ ಬಿಟ್ಬಿಟ್ಟಿಲ್ಲ. ನೋಡಿ, ಬೇಕಾದ್ರೆ ಯಾವುದೋ ನ್ಯೂಸ್ನಲ್ಲಿ ಬರುತ್ತೆ. ಸೀತಮ್ಮ ಅವ್ರ ಬೆಟ್ಟದ ಮೇಲೆ ಎಲ್ಲ ಅಲ್ಲಿ ಏನೇನಿದೆ ಅವೆಲ್ಲ ಕುರುಹುಗಳೆಲ್ಲ ಮಾಡಿದ್ದಾರೆ. ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆಲ್ಲ ಮಾಡಿದ್ದಾರೆ. ಅಲ್ಲೇ ಪಕ್ಕದಲ್ಲಿರುವಂಥ ಜಾಂಬವಂತನ ದೇವಸ್ಥಾನದ ಬಗ್ಗೆ ಬಿಟ್ಬಿಟ್ಟು ಆ ರೀತಿ ಮಾಡಬೇಡಿ. ದಯವಿಟ್ಟು ನಿಮ್ಮ ಸಹಕಾರ ಬೇಕು, ನೀವು ಬೆಳಕು ಚೆಲ್ಲಬೇಕು. ಇದು ಪೇಪರ್ನಲ್ಲಿ ಬಂದರೆ ಒಬ್ಬರಲ್ಲ, ಎಲ್ಲ ಕಡೆ ಹೋಗುತ್ತೆ. ಕರ್ನಾಟಕ ಇಂಗ್ಲೀಷ್ ಪೇಪರ್ನಲ್ಲಿ ಕೊಟ್ಟರೆ ಬೇರೆ ಕಡೆ ಎಲ್ಲ ಹೋಗುತ್ತೆ. ಈಗ ಬರ್ತಾ ಇರೋದು ಬರೀ ಕರ್ನಾಟಕದ ಜನ ಅಲ್ಲ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಕಡೆಯಿಂದ ಕೂಡ ಬರ್ತಾ ಇದ್ದಾರೆ. ಆದ್ದರಿಂದ ಪೇಪರ್ನಲ್ಲಿ ಜಾಸ್ತಿ ಅಥವಾ ನಿಮ್ಮ ಮಾಧ್ಯಮ ಮೂಲಕ ಹೆಚ್ಚು ಪ್ರಚಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಜನಕ್ಕೆ ವಿಚಾರ ಗೊತ್ತಾಗುತ್ತೆ. ಯಜಮಾನರು ಹೇಳಿದ್ರು, 3ನೇ ಯುಗ ತ್ರೇತಾಯುಗ, ಶ್ರೀರಾಮನ ಕಾಲದಿಂದ ಶ್ರೀರಾಮನ ಯುಗ ತ್ರೇತಾಯುಗ. ಆ ಯುಗದಿಂದ ಇದು ದೊಡ್ಡ ಕಥೆಗೆ ಹೇಳ್ತಾ ಹೋದರೆ ಭಾಳ ಜಾಸ್ತಿ ಇದೆ, ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ಪೇಪರ್ನಲ್ಲಿ ಬಂದರೆ ಎಲ್ಲರೂ ಓದ್ಕೊಳ್ತಾರೆ, ದೇವಸ್ಥಾನದ ಬಗ್ಗೆ ಎಲ್ಲರ ಗಮನ ಸೆಳೀತಾರೆ. ನೀವು ಆ ಕೆಲಸ ಮಾಡಬೇಕು ಅಂತ ನಿಮ್ಮಲ್ಲಿ ಕೋರ್ಕೊಳ್ಳುತ್ತಾ, ಈಗಿನ ಬಂದಿರುವಂಥ ಎಲ್ಲರೂ ಕೂಡ ಸಹಕಾರ ನೀಡಿ ನಾಳೆ ಹೆಚ್ಚಿನ ಯಶಸ್ವಿಯಾಗಿ ದೇವರ ಪೂಜಾ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಎಂದು ನಿಮ್ಮನ್ನೆಲ್ಲ ಕೋರ್ಕೊಳ್ಳುತ್ತಾ, ನನಗೆ ಈ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಜಾಂಬವ. ಆದಿಜಾಂಬವ ದೇವಾಲಯ ಅಭಿವೃದ್ಧಿ ಮತ್ತು ಸೇವಾ ಟ್ರಸ್ಟಿನ 10 ವರ್ಷಗಳ ಕಾಲ ನಿರಂತರವಾಗಿ ಶ್ರಮಿಸಿ ದೇವಸ್ಥಾನವನ್ನು ಒಂದು ರೂಪಿಗೆ ತಗೊಂಡ್ಬಂದಿರತಕ್ಕಂಥ, ಈಗ ಏನು ಆ ಒಂದು ಟ್ರಸ್ಟಿಂದ ಸ್ವಯಂ ನಿವೃತ್ತಿ ಹೊಂದಿರತಕ್ಕಂಥ ನಮ್ಮ ಲೇಬರ್ ಆಫೀಸರು ಕೃಷ್ಣಣ್ಣನವರೇ ಮತ್ತು ಇನ್ನೊಬ್ಬ ಮಠವನ್ನು ಸ್ಥಾಪಿಸಿ ಎಲ್ಲ ನಮ್ಮ ಮಕ್ಕಳು ಏನು ಆದಿಜಾಂಬುವ ಮಕ್ಕಳು ಶೈಕ್ಷಣಿಕವಾಗಿ ಮೇಲ್ ಬರಬೇಕು ಅಂತಂದರೆ ಮಠ ಒಂದು ಅವಶ್ಯಕತೆ ಇದೆ ಅಂಥೇಳಿ ಆ ಆವಣಿ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಆದಿಜಾಂಬು ಅಂತ ಒಂದು ಮಠವನ್ನು ಸ್ಥಾಪಿಸಿರ್ತಕ್ಕಂಥ ಮಠವನ್ನು ಸ್ಥಾಪಿಸಿ ಉತ್ಸವ ಮೂರ್ತಿಯನ್ನು ಅವರೇ ದಾನಿಗಳಾಗಿ ಕೊಡುಗೆಯಾಗಿ ದೇವಸ್ಥಾನದ ಟ್ರಸ್ಟ್ಗೆ ನೀಡಿ
ಈ 10 ವರ್ಷಗಳ ಕಾಲ ಅವರು ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಚಿಕ್ಕವೆಂಕಟಸ್ವಾಮಿ ಅವರೇ ಮತ್ತು ಈ ಒಂದು ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಹೊಂದಲು ಕಾರಣೀಭೂತರಾಗಿರ್ತಕ್ಕಂಥ ಆ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀ ಎಂ ವೆಂಕಟೇಶ್ರವರೇ ಎನ್ ವೆಂಕಟೇಶ್ರವರೇ, ಆ ಹಳೆ ಏನು 23 ಜನ ಸದಸ್ಯರಿದ್ದರು ಆ ಕಡೆ ಆ ಟ್ರಸ್ಟಲ್ಲಿ, ಆ 23 ಜನ ಸದಸ್ಯರು ಅವ್ರ ಹೆಸರುಗಳು ಹೇಳ್ಕೊಂಡು ಹೋದ್ರೆ ಇದಾಗ್ತದೆ. ಕೃಷ್ಣಣ್ಣವರ ಅಧ್ಯಕ್ಷರಾಗಿರ್ತಕ್ಕಂಥ ಟ್ರಸ್ಟ್ನಲ್ಲಿರ್ತಕ್ಕಂಥ 23 ಜನ ಸದಸ್ಯರು ಮತ್ತು ಚಿಕ್ಕವೆಂಕಟಸ್ವಾಮಣ್ಣವರ ಆದಿಜಾಂಬವ ಮಠದಲ್ಲಿರ್ತಕ್ಕಂಥ 26 ಜನ ಸದಸ್ಯರು, ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ವಂದಿಸುತ್ತಾ, ಮತ್ತೆ ಆ ಒಂದು ವರ್ಷ ನಡೀತಕ್ಕಂಥ ಆದಿಜಾಂಬುವ ಜಾತ್ರಾ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯರು, ವಕೀಲ ವೃಂದದವರು, ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು ಎಲ್ಲರೂ ಏನು ಅವ್ರದ್ದೇ ಆದಂಥ ಕೊಡುಗೆಯನ್ನು ನೀಡಿ ಆ ಒಂದು ದೇವಸ್ಥಾನವನ್ನು ಈ ಅಭಿವೃದ್ಧಿ ಪಥದಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಆವಣಿ ಪುಣ್ಯಕ್ಷೇತ್ರದಲ್ಲಿ ಆವಣಿ ಕಸ್ಬಾ ಹೋಬಳಿ ಮತ್ತು ಮುಳಬಾಗಲ್ ಟೌನಲ್ಲಿರ್ತಕ್ಕಂಥ ಸಮುದಾಯದವರು ಮಾತ್ರ ಒಂದು 15 ವರ್ಷಗಳ ಹಿಂದೆ ಈ ಎರಡು ಜಾಗದಲ್ಲಿರ್ತಕ್ಕಂಥ ಸಮಾಜದವರು ಮಾತ್ರ ಹೋಗಿ ವರ್ಷ ಪೂಜಾ ಪುನಸ್ಕಾರಗಳನ್ನ ಮಾಡಿಕೊಂಡು ಅಲ್ಲಿಂದ ಬರ್ತಾ ಇದ್ರು. ಅದನ್ನು 2015ರಲ್ಲಿ ಏನು ಕೃಷ್ಣಣ್ಣವರ ಮತ್ತು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಆದಿಜಾಂಬುವ ಸೇವಾ ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ರು. ಆವಾಗ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಜನಾಂಗದವ್ರನ್ನ ನಮಗೆ ಮೊದಲು ಹೇಳಿರೋದು ನಮ್ಮ ದೇವಸ್ಥಾನದ ಮಹಾಪ್ರಧಾನ ಪೋಷಕರು ಅಂತೇಳಿ ನಾವು KH ಮುನಿಯಪ್ಪನವ್ರನ್ನ ಮಾಡ್ಕೊಂಡಿದ್ದೀವಿ. ಅವರು ನಮ್ಗೆ ಕೊಟ್ಟಿರೋ ಸಂದೇಶ ಏನು ಅಂತಂದರೆ, ಆ ಟ್ರಸ್ಟ್ ಆದಾಗ 2015ರಲ್ಲಿ ನೋಡಪ್ಪ, ಒಂದು ಸಮಾಜ ಬೆಳಿಬೇಕಾದ್ರೆ ಎಲ್ಲ ಸಮಾಜಗಳ ಸಹಕಾರ ಅಗತ್ಯ ಇದೆ, ಎಲ್ಲ ಪಕ್ಷಗಳ ಸಹಕಾರನೂ ಅಗತ್ಯ ಇದೆ. ನೀವು ಎಲ್ಲರ ಸಹಕಾರನೂ ತಗೊಳ್ಳಿ, ದೇವಸ್ಥಾನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಿ, ನೀವು ನನ್ನ ಸಹಕಾರನೂ ಅದಕ್ಕಿರ್ತದೆ ಅಂತೇಳಿ ಅವ್ರು ಹೇಳಿದ್ರು. ಅದರ ಅನ್ವಯ ನಾವು ಏನು ರಾಜಕೀಯ ಪಕ್ಷಗಳನ್ನು ಅವ್ರನ್ನ ಇವಾಗ ಕೊತ್ತೂರು ಮಂಜು ಅವ್ರನ್ನ ಹೋಗಿ ಈ ಥರ ದೇವಸ್ಥಾನಕ್ಕೆ ನೀವು ಸಹಾಯ ಮಾಡಬೇಕು ಅಂದಾಗ ಅವರು 5 ಲಕ್ಷ ರೂಪಾಯಿ ಅವ್ರ ಕಡೆಯಿಂದ ವೈಯಕ್ತಿಕವಾಗಿ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ. ಮತ್ತು ಈಗ ಮುಳಬಾಗಲಿನ ಹಾಲಿ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವ್ರನ್ನು ಹೋಗಿ ಕೇಳಿದಾಗ ಈ ಥರ ಮುನಿಯಪ್ಪನವ್ರು ಹೇಳಿದ್ರು, ನೀವು ಎಲ್ಲರೂ ಸಹಕಾರ ತಗೊಂಡು ನೀವು ದೇವಸ್ಥಾನ ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ರು. ಹೋಗಿ ಕೇಳಿದಾಗ ಸಮೃದ್ಧಿ ಮಂಜುನಾಥ್ರವ್ರೂ 5 ಲಕ್ಷ ಕೊಟ್ಟಿದ್ದಾರೆ. ಕೊತ್ತೂರು ಮಂಜುನಾಥ್ ಕೊಟ್ಟಿರೋ 5 ಲಕ್ಷದಲ್ಲಿ ನಾವು ಮೇಲ್ಗಡೆ ಏನು ಬಿಲ್ಡಿಂಗ್ಗೆ ಮೋಲ್ಡಿಂಗ್ ಹಾಕಿದ್ದೀವಿ. ಸಮೃದ್ಧಿ ಮಂಜುನಾಥ್ ಕೊಟ್ಟಿರ್ತಕ್ಕಂಥ 5 ಲಕ್ಷದಲ್ಲಿ ಗೋಪುರವನ್ನು ನಿರ್ಮಾಣ ಮಾಡಿದ್ದೀವಿ. ಮತ್ತು ಇನ್ನು ಕೆಲವರೆಲ್ಲ ಇವಾಗ ಕೃಷ್ಣೇಶ್ ಶೆಟ್ಟರು ಅವರೆಲ್ಲ ತೀರ್ಕೊಂಡಿದ್ದಾರೆ. ಚಿಕ್ಕರೆಡ್ಡಪ್ಪ ಶೆಟ್ಟರು, ಕೃಷ್ಣೇಶ್ ಶೆಟ್ಟರು, ಸುಹಾಸ್ ಅವರು, ನಮ್ಮ ಆಲಂಗೂರು ಶಿವಣ್ಣವರು, ಎಲ್ಲರೂ ಹೇಳ್ಕೊಂಡೋದ್ರೆ ದೊಡ್ಡ ಪಟ್ಟಿನೇ ಇದೆ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರ ಸಹಕಾರದಿಂದ ಇವತ್ತು 2 ಹೋಬಳಿಗಳಿಗೆ, ಕಸಬಾ ಹೋಬಳಿ ಮತ್ತು ಆವಣಿ ಹೋಬಳಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಜಾತ್ರೆಯನ್ನು ಇವತ್ತು 50,000ಕ್ಕಿಂತ ಮೇಲ್ಪಟ್ಟು ಜನ ಸೇರುವಂಗೆ ಎಲ್ಲ ಸ್ವಾಮೀಜಿಗಳು, ಏನು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಸ್ವಾಮೀಜಿಗಳು ಮತ್ತು ಆಂಧ್ರ ಕಡಪ ಬೆಜವಾಡ ಸಿಂಹಾಸನ ಆನಂದಮುನಿ ಸ್ವಾಮಿಗಳು, ತೆಲಂಗಾಣ ಸ್ವಾಮಿಗಳು ಮತ್ತು ತಮಿಳುನಾಡಿನ ಸ್ವಾಮೀಜಿಗಳು, ಎಲ್ಲ ನಮ್ಮ ಸಮಾಜದ ಸ್ವಾಮೀಜಿಗಳನ್ನು ಒಟ್ಟುಗೂಡಿಸಿ ದಕ್ಷಿಣ ಭಾರತದಲ್ಲೇ ಇದೊಂದು ದೊಡ್ಡ ಪವಿತ್ರವಾದಂಥ ಪುಣ್ಯಕ್ಷೇತ್ರ ಮಾಡಬೇಕು ಅಂತೇಳಿ ನಮ್ಮ KH ಮುನಿಯಪ್ಪನವರು, ನಮ್ಮ ಸಮಾಜದ ಪ್ರಶ್ನಾತೀತ ನಾಯಕರವರು KH ಮುನಿಯಪ್ಪನವರು ಅವರು ಇವರು ಸ್ವಾಮೀಜಿಗಳ ಹತ್ರ ಮಾತಾಡಿ ಅದನ್ನು ಅಭಿವೃದ್ಧಿಪಡಿಸೋ ನಿಟ್ಟಲ್ಲಿ ಈಗ 50,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಅಲ್ಲಿ ಸೇರ್ತಾ ಇದೆ. ನಮ್ಮ ಸಮಾಜದ ಎಲ್ಲರೂ ಒಟ್ಟಾಗಿದ್ದಾರೆ. ಅವರು 2 ಟ್ರಸ್ಟ್ ಮಾಡಿದ್ದು ಉದ್ದೇಶ ಏನು ಅಂತಂದರೆ, ಇವಾಗ ವಿದ್ಯಾಸಂಸ್ಥೆಗಳನ್ನು ನಿರ್ಮಾಣ ಮಾಡಬೇಕು, ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅನ್ನೋ ನಿಟ್ಟಲ್ಲಿ ನಮ್ಮ ಚಿಕ್ಕವೆಂಕಟಸ್ವಾಮಣ್ಣವರು ಮಠವನ್ನು ಸ್ಥಾಪನೆ ಮಾಡಿದ್ದು. ಇದಕ್ಕೆ ಸರ್ಕಾರದಿಂದ ಅನುದಾನಗಳು ಬರ್ತವೆ, ಜಾಗ ಕೊಡ್ತಾರೆ, ನಾವು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಇವ್ರು ಮಾಡಿದ್ರು.
ದೇವಸ್ಥಾನ ಅಲ್ಲಿ ಜನ ಬರ್ತಾ ಇರ್ತಾರೆ, ಟೂರಿಸ್ಟ್ ಅವರು, ನಮ್ಮ ಜನಾಂಗದವರು ಬರ್ತಾ ಇರ್ತಾರೆ, ಎಲ್ಲ ಜನಾಂಗದವರು ಬರ್ತಾರೆ. ಆದಿಜಾಂಬೂನು ಅಂತಂದರೆ ಎಲ್ಲ ಜನಾಂಗದವರು ಬರ್ತಾರೆ. ಅವ್ರಿಗೆಲ್ಲ ಇರೋದಕ್ಕೆ, ದರ್ಶನ ಮಾಡಿಸ್ಕೊಳ್ಳೋದಕ್ಕೆ, ಕೂತ್ಕೊಳ್ಳೋದಕ್ಕೆ ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ದೇವಸ್ಥಾನ ನಿರ್ಮಾಣ ಮಾಡೋದ್ರಲ್ಲೂ ಕೃಷ್ಣಣ್ಣವರು ಶ್ರಮಿಸಿರ್ತಾರೆ. ಅದರಿಂದ 2 ಟ್ರಸ್ಟ್ಗಳು ಆಯಿತು. ಈಗ ಅದನ್ನು 2015ರಲ್ಲಾಗಿರ್ತಕ್ಕಂಥ ಟ್ರಸ್ಟನ್ನು ಮತ್ತು 2017ರಲ್ಲಾಗಿರ್ತಕ್ಕಂಥ ಮಠವನ್ನು, ಈ 2 ಮುನಿಯಪ್ಪನವರು ಏನು ಮಹಾಪ್ರಧಾನ ಪೋಷಕರಾಗಿದ್ದಾರೆ ಈ ಟ್ರಸ್ಟ್ಗೆ, ದೇವಸ್ಥಾನಕ್ಕೆ, ಅವರು ಕರೆಸಿ ಅಲ್ಲೇ ಬೆಂಗಳೂರಲ್ಲೇ, ಇಲ್ಲ ನೀವು ಎರಡು ಮಾಡ್ಕೊಂಡು ಹೋಗ್ಬೇಡ್ರಿ, ಎಲ್ಲ ಸಮಾಜಗಳಲ್ಲೂ ಹೆಂಗಿದೆ ಇವಾಗ ನೀವು ನೋಡ್ತಾ ಇದ್ದೀರಿ, ಎಲ್ಲ ಸಮಾಜಗಳವರು ಅವ್ರ ಜಾತ್ರೆಗಳು, ಅವ್ರವ್ರ ಜಯಂತಿಗಳು ಮಾಡ್ತಾ ಇರ್ತಾರೆ, ಎಲ್ಲರೂ ಒಟ್ಟಾಗಿ ಮಾಡ್ತಾರೆ. ಅದರಲ್ಲಿ ಪಕ್ಷ ಇರಲ್ಲ, ಗುಂಪಿರಲ್ಲ, ಇನ್ನೊಂದು ಮತ್ತೊಂದು ಯಾವುದೂ ಇರಲ್ಲ. ಇವಾಗ ಇಲ್ಲಿ 2 ಇದ್ದರೆ ಸಂದೇಶಗಳು ಬೇರೆ ಹೋಗ್ತವೆ ಬೇರೆ ಸಮುದಾಯಗಳಿಗೆ. ಆ ಥರ ಬೇಡ, ನೀವಿಬ್ಬರು ಒಟ್ಟಾಗಿ ಹೋಗಿ ಅಂತೇಳಿ ಆ ಟ್ರಸ್ಟಿನ ಬೈಲಾವನ್ನು, ಏನೋ ಕೃಷ್ಣಪ್ಪನವರು 2015ರಲ್ಲಿ ರಿಜಿಸ್ಟರ್ ಮಾಡಿರ್ತಕ್ಕಂಥ ಟ್ರಸ್ಟಿನ ಬೈಲಾವನ್ನು ಮತ್ತು 2017ರಲ್ಲಿ ಚಿಕ್ಕವೆಂಕಟಸ್ವಾಮಣ್ಣವರು ಮಾಡಿರ್ತಕ್ಕಂಥ ಮಠದ ಬೈಲಾವನ್ನು, 2 ಬೈಲಾಗಳು ತಗೊಂಡು ಅದನ್ನು ಲೀಗಲ್ ಒಪಿನಿಯನ್ ಕೊಟ್ಟು, ಲೀಗಲ್ ಒಪಿನಿಯನ್ನಲ್ಲಿ ಈ 2ರಲ್ಲಿರ್ತಕ್ಕಂಥ ಏನು ಅಂಶಗಳಿದ್ದಾವೆ ಬೈಲಾದಲ್ಲಿ, ಈ ಇವರ ದೇವೋದ್ದೇಶಗಳು, ಟ್ರಸ್ಟಿನ ಬೈಲಾ ದೇವೋದ್ದೇಶಗಳು ಏನಿದ್ದಾವೆ, ಇವೆರಡನ್ನ ಒಟ್ಟುಗೂಡಿಸಿ ಅವರು ಲೀಗಲ್ ಒಪಿನಿಯನ್ ತಗೊಂಡು ಅದರನ್ವಯ ಇನ್ನೊಂದು ಬೈಲಾವನ್ನು ತಯಾರು ಮಾಡಿ, ಅದಕ್ಕೆ ಈಗ ಅವ್ರಿಗೆ ವಯಸ್ಸು ಆಗ್ತಾ ಇದೆ, ಅವರು ಏನು ನೀವು ಕಂಟಿನ್ಯೂ ಆಗ್ತೀರಾ ನೀವು ಅಂತ ಕೇಳಿದಾಗ ಅವರು ಇಲ್ಲ ನಾವು 10 ವರ್ಷಗಳ ಕಾಲ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮ ಕೈಲಾದಂಥ ಕೊಡುಗೆ ನಾವಲ್ಲಿ ಮಾಡಿಟ್ಟಿದ್ವಿ, ನಮ್ಮ ಹೆಜ್ಜೆ ಗುರುತು ಅಲ್ಲಿದೆ, ನಾವು ಇವಾಗ ವಯೋಸಹಜ ನಾವು ವಯಸ್ಸಾಗಿರೋದ್ರಿಂದ ನಾವು ಸ್ವಯಂ ನಿವೃತ್ತಿಯನ್ನು ತಗೊಳ್ತಾ ಇದ್ದೀವಿ ಅಂತೇಳಿ ಏನು ವೆಂಕಟೇಶ್ ಅವರು ಮತ್ತು ಕೃಷ್ಣಣ್ಣವರು, ಚಿಕ್ಕವೆಂಕಟಸ್ವಾಮಣ್ಣವರು ಹೇಳಿದ ಮೇಲೆ ಮುನಿಯಪ್ಪನವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಂದು ಹೊಸ ಟ್ರಸ್ಟ್ ಮಾಡಬೇಕು ಅಂತೇಳಿ, ಅದಕ್ಕೆ ಎಲ್ಲ ಯುವಕರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಗಣನೆಗೆ ತಗೊಂಡು ವಿಶ್ವಾಸಕ್ಕೆ ತಗೊಂಡು ಸಮಿತಿಯನ್ನು ಮಾಡಿದ್ದಾರೆ. ಅವರು 15 ಜನ ಸದಸ್ಯರನ್ನ ಹಾಕಿ, 23 ಜನ ಸದಸ್ಯರನ್ನ ಹಾಕಿದರೆ ಅವ್ರನ್ನೆಲ್ಲ ಎಳ್ಕೊಂಡು ಹೋಗೋದು ಕಷ್ಟ ಆಗ್ತದೆ, ಬರ್ಡನ್ ಆಗ್ತದೆ ಅಂತೇಳಿ ಅದನ್ನು 23 ಜನ ಸದಸ್ಯರನ್ನ 15 ಜನಕ್ಕೆ ಇಳಿಸಿ, 15 ಜನರಲ್ಲೇ ಅಧ್ಯಕ್ಷರನ್ನಾಗಿ ಕಗ್ನಳ್ಳಿ ಶ್ರೀನಿವಾಸ್ ಅವರನ್ನ, ಉಪಾಧ್ಯಕ್ಷನಾಗಿ ನನ್ನನ್ನು, ಮತ್ತು ಪ್ರಧಾನ ಕಾರ್ಯದರ್ಶಿಯನ್ನಾಗಿ CRP ವೆಂಕಟೇಶ್ ಅವರನ್ನ, ಜಂಟಿ ಕಾರ್ಯದರ್ಶಿಯಾಗಿ ಬೆಟ್ಗೇರಹಳ್ಳಿ ಮುನಿಯಪ್ಪನವ್ರನ್ನ ಮತ್ತು ಖಜಾನ್ಸಿಯಾಗಿ ಅಂಬೇಡ್ಕರ್ ನಗರದ MV ನಾಗರಾಜ್ರವರನ್ನು ಅವರು ಪದಾಧಿಕಾರಿಗಳಾಗಿ 5 ಜನರನ್ನು ಆಯ್ಕೆ ಮಾಡಿ, ಇನ್ನು ಉಳಿದ 10 ಜನಗಳನ್ನು ಎಲ್ಲ ಹೋಬಳಿಗಳಿಂದ, ಕಸಬಾ ಹೋಬಳಿ, ತಾಯ್ಲೂರು ಹೋಬಳಿ, ಬೈರ್ಕೂರು ಹೋಬಳಿ, ಮತ್ತು ಇದು ದುಗ್ಸಂದ್ರ ಹೋಬಳಿ, ಆವಣಿ ಹೋಬಳಿ, ಎಲ್ಲ 5 ಹೋಬಳಿಗಳು ಮತ್ತು ಪಟ್ಟಣ ನಗರ ಮುಳಬಾಗಿಲು ನಗರದಲ್ಲಿರ್ತಕ್ಕಂಥ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು 15 ಜನ ಸಮಿತಿಯನ್ನು ಮಾಡಿದ್ದಾರೆ. ಅವರು ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ, ಈ ಪ್ರತಿ ವರ್ಷವೂ ಇದು ಚೇಂಜಸ್ ಆಗ್ತಾ ಇರ್ತದೆ, ಇದು ನೀವು ಇದೇ ಪರ್ಮನೆಂಟು, ಈಗೇನು ಮಾಡಿದ್ದೀರಿ ಇದೇ ಅಂತ ಅನ್ಕೋಬೇಡ್ರಿ, ಪ್ರತಿ ವರ್ಷವೂ ಇದು ಚೇಂಜಸ್ ಆಗ್ತಾ ಇರ್ತಾರೆ, ಅವಾಗ ಎಲ್ರಿಗೂ ಹುಮ್ಮಸ್ಸು ಬರ್ತದೆ ಮಾಡ್ಕೊಂಡು ಹೋಗೋದಕ್ಕೆ. ಅವರು ಹಂಗೆ ಮಾಡಿದ್ರು, ಇವಾಗ ಲಾಸ್ಟ್ ಇಯರ್ ಇದ್ದವರು ನಾವು ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಭಾವನೆ ಬರ್ತದೆ, ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಈಗ ಯಾರಿಗೆ ಅವಕಾಶ ಸಿಕ್ಕಿರೋರು ಕಷ್ಟಪಟ್ಟು ಇವಾಗ ಏನು 11ನೇ ತಾರೀಕು ಜಾತ್ರಾ ಪೂಜಾ ಮಹೋತ್ಸವ ಇದೆ, ಇದನ್ನು ಸಕ್ರಿಯವಾಗಿ ತಾವು ತೊಡಗಿಸ್ಕೊಂಡು ಸಮಾಜಕ್ಕೆ ಎಲ್ಲ ಕಟ್ಟಕಡೆ ಸಮಾಜದಲ್ಲಿರ್ತಕ್ಕಂಥ ಎಲ್ರಿಗೂ ವಿಚಾರ ಮುಟ್ಟಿಸಿ ಈ 11ನೇ ತಾರೀಕು ಜಾತ್ರೆಯನ್ನು ಯಶಸ್ವಿ ಮಾಡಿ, ಮುಂದಿನ ವರ್ಷ ಈ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಈ ವರ್ಷದಲ್ಲಿ ಅಂಥವ್ರನ್ನ ಪರಿಗಣನೆಗೆ ತಗೊಂಡು ಮುಂದಿನ ವರ್ಷ ಅವ್ರಿಗೂ ಅವಕಾಶ ಕೊಟ್ಟು ಅವ್ರ ಕೈಯಲ್ಲಿ ಕೂಡ ಮಾಡಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಇದರಲ್ಲಿ ಯಾವುದೋ ಗೊಂದಲಗಳು ಇಟ್ಕೋಬೇಡ್ರಿ. ಎಲ್ಲ ಸಮಾಜಗಳ ಥರ ನಮ್ಮ ಸಮಾಜನೂ ಒಗ್ಗಟ್ಟಾಗಿ ಒಂದಾಗಿ ನೀವು ಈ ಒಂದು ಜಾತ್ರೆಯನ್ನು ನಡೆಸ್ಕೊಂಡು ಹೋಗಿ ಅಂತ ಅವರು ಸಂದೇಶ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕಾರ್ಯೋನ್ಮುಖರಾಗಿ ಈಗ ಎಲ್ಲ ಹಳ್ಳಿಗಳಲ್ಲಿ ಏನು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗೂ ಈಗಾಗಲೇ ಕರಪತ್ರಗಳನ್ನು ಕಳಿಸಿದ್ದೀವಿ. ಜಿಲ್ಲಾ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಎಲ್ರಿಗೂ ನಮ್ಮ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಎಲ್ರಿಗೂ ನಾವು ಕರಪತ್ರಗಳನ್ನು ಈಗಾಗಲೇ ಆಹ್ವಾನ ಪತ್ರಿಕೆಗಳನ್ನು ಕೊಟ್ಟಿದ್ದೀವಿ. ಅವರೆಲ್ಲ 11ನೇ ತಾರೀಕು ಆವಣಿ ಪುಣ್ಯಕ್ಷೇತ್ರಕ್ಕೆ ಅವರೆಲ್ಲ ಬರ್ತಾ ಇದ್ದಾರೆ. ತಾವು ಪತ್ರಿಕಾ ಮಾಧ್ಯಮದವರು ಬರಬೇಕು ಅಂತೇಳಿ
ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೋರ್ಕೊಳ್ಳುತ್ತಾ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಜಾಂಬವ. ಜಾಂಬುವಂತ ಮಹೋತ್ಸವ ಕಾರ್ಯಕ್ರಮ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಏನು ಆದಿಜಾಂಬು ಅಭಿವೃದ್ಧಿ ಟ್ರಸ್ಟ್ ಮತ್ತು ಮಠ ಈಗಾಗಲೇ ಏನು ಹೇಳಿದ್ರಿ, ಇದೆಲ್ಲ ಕೂಡ ಆಂತರಿಕವಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಈಗ ನಾವು ನೇರವಾಗಿ ಪೂಜಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಏನು ಕೆಲಸಗಳಾಗಬೇಕು, ಏನೆಲ್ಲ ಶ್ರದ್ಧಾಭಕ್ತಿಯಿಂದ ನಾವು ಇಡೀ ತಾಲೂಕಿನ ಸಮಸ್ತ ಜನರು ಎಲ್ಲ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ಕೂಡ ಸ್ವಾಗತಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕು. ವಿಶೇಷವಾಗಿ ನಾಳೆ ಅಂದರೆ 11ನೇ ತಾರೀಕು ನಡೆದಿರುವ ಈ ಒಂದು ಕಾರ್ಯಕ್ರಮ ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲ ರಾಜ್ಯಗಳ ಮೂಲೆಗಳಿಂದಲೂ ಕೂಡ ಸಮಾಜ ಬಂಧುಗಳ ಜೊತೆಗೆ ಅನೇಕ ಹಿರಿಯರು, ಗಣ್ಯಮಾನ್ಯರು, ವಿಶೇಷವಾಗಿ ಎಲ್ಲರೂ ಕೂಡ ಎಲ್ಲ ನಾಯಕರು ಕೂಡ ಮತ್ತು ವಿಶೇಷವಾಗಿ ಭಕ್ತಾದಿಗಳು, ಸೇವಾಕರ್ತರು ವಿಶೇಷವಾಗಿ ಆಗಮಿಸ್ತಾ ಇದ್ದಾರೆ. ಅವರಿಗಾಗಿ ನಾವು ಏನೆಲ್ಲ ಕಾರ್ಯಕ್ರಮಗಳು ರೂಪಿಸಬೇಕು, ಆ ಕಾರ್ಯಕ್ರಮಗಳನ್ನು ಯಾವ ರೀತಿ ಶಿಸ್ತುಬದ್ಧವಾಗಿ ರೂಪಿಸಬೇಕಾಗಿದೆ, ಇವೆಲ್ಲ ಕೂಡ ಈ ಸಭೆಯಲ್ಲಿ ಅತಿ ಮುಖ್ಯವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರಗಳು ಅನ್ನೋದನ್ನು ನನಗನ್ನಿಸ್ತಾ ಇದೆ. ಮುಖ್ಯವಾಗಿ ಹಿರಿಯರು ಸಮಿತಿಯಲ್ಲಿ ಈಗಾಗಲೇ ಜವಾಬ್ದಾರಿ ಸ್ಥಾನದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು, ಈ ಮೊದಲು ಒಳ್ಳೆಯ ಅನುಭವಿ ವ್ಯಕ್ತಿಗಳು ಇದ್ದಂಥವರು, ಅವರ ಮಾರ್ಗದರ್ಶನದೊಂದಿಗೆ ಹೊಸದಾಗಿ ಏನು ಆಯ್ಕೆ ಆಗಿದ್ರಿ ಸಮಿತಿ ನಮ್ಮ ತಾಲೂಕು ಮಟ್ಟದಲ್ಲಿ ಏನು ಹೊಸದಾಗಿ ಕಗ್ನಳ್ಳಿ ಶ್ರೀನಿವಾಸ್ ಅವ್ರನ್ನ ಅಧ್ಯಕ್ಷರನ್ನಾಗಿ, ಉಪಾಧ್ಯಕ್ಷರಾಗಿ ನಾರಾಯಣ ಸ್ವಾಮಿ ಅಣ್ಣವರು ಅವರು ಈಗಾಗಲೇ ಒಳ್ಳೆ ನಗರಸಭೆ ಸದಸ್ಯರಾಗಿ ಈಗಾಗಲೇ ಕಾರ್ಯಕ್ರಮಗಳು ಮಾಡೋದರಲ್ಲಿ ಒಳ್ಳೆ ಅನುಭವ ಹೊಂದಿರತಕ್ಕಂಥವ್ರು, ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ಆಲ್ನಿ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರಾಗಿ ಈಗಾಗಲೇ ಟ್ರಸ್ಟಲ್ಲಿ ಒಳ್ಳೆ ಸೇವೆ ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥವ್ರು. ವಿಶೇಷವಾಗಿ ನಿಕಟಪೂರ್ವ ಏನು ಈ ಮೊದಲು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣಪ್ಪ ಲೇಬರ್ ಇನ್ಸ್ಪೆಕ್ಟರ್ ನಮ್ಮ ಚಿಕ್ಕಪ್ಪ ಅವರು ಕೂಡ ಒಳ್ಳೆ ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅಲ್ಲಿ ಚರಿತ್ರಾರ್ಹ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ನಮ್ಮ ಚಿಕ್ಕಂಗ ಸಾಮಣ್ಣವರು ಇಡೀ ರಾಜ್ಯ ಅಂತಾರಾಜ್ಯದ ಮಟ್ಟದಲ್ಲೂ ಕೂಡ ಓಡಾಡಿ ಸಮಾಜದ ಒಂದು ಹಿತಾಸಕ್ತಿ ಏನು, ಜಾಂಬುವಂತನ ಒಂದು ಮಹಿಮೆ ಏನು, ಅದರ ಶಕ್ತಿ ಏನು, ಅದನ್ನು ಯಾವ ರೀತಿ ನಾವು ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಕೂಲಂಕುಷವಾಗಿ ಹೇಳಿ ಇದಕ್ಕೆ ಒಳ್ಳೆ ಮಾರ್ಗದರ್ಶನ ಇದ್ದಾರೆ. ಇನ್ನೂ ಅನೇಕರಿಗೆ ಒಳ್ಳೆ ಜವಾಬ್ದಾರಿಗಳಿದ್ದಾವೆ. ನೀವೆಲ್ಲರೂ ಕೂಡ ಆ ಪರಮಾತ್ಮನ ಸೇವೆಗೆ ನಿಮ್ಮನ್ನು ಸಂಕಲ್ಪದಿಂದ ನೀವೆಲ್ಲರೂ ಕೂಡ ಆಯ್ಕೆ ಆಗಿದ್ದೀರಿ. ಇದನ್ನು ತುಂಬ ಶ್ರದ್ಧಾಭಕ್ತಿಯಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ತುಂಬ ಶ್ರದ್ಧಾಪೂರ್ವಕವಾಗಿ ಮಾಡುವ ಮುಖಾಂತರ ಒಗ್ಗಟ್ಟಿನಿಂದ ಯಾವುದೇ ಗೊಂದಲಗಳಿಲ್ದರ ಬರ್ತಕ್ಕಂಥ ಜನರಿಗೆ ಯಾವ ರೀತಿ ಸೇವೆ ಮಾಡಬೇಕು, ಅಲ್ಲಿ ಕಾರ್ಯಕ್ರಮಗಳು ಏನು ರೂಪಿಸಬೇಕು, ಒಂದು ಹಂತವಾಗಿ ನಮ್ಮ ಸಮುದಾಯದಲ್ಲಿ ಏನೋ ನಾವೊಂದು ಪರಮಾತ್ಮನ ಒಂದು ಸಂಕಲ್ಪ ಆದಿಜಾಂಬವನ್ನು ಏನೋ ಅದು ಹೇಳ್ತಾ ಇದ್ರು మందకృష్ణన్న, ఈ భూమి మీద మనుషులు సంచరించిన రోజుల్లో ఎవరయ్యా మొట్టమొదటిసారిగా ఉన్నాడంటే ఒక ఆదిజాంబవని మర్చిపోకండి. ನಿಜವಾಗ್ಲೂ ಕೂಡ ಈ ಸಮಾಜದ ಮೇಲೆ ಎಲ್ಲ ವರ್ಗಗಳಿಗೂ, ಎಲ್ಲ ಧರ್ಮದವ್ರಿಗೂ, ಎಲ್ಲ ಜಾತಿಯವ್ರಿಗೂ ಕೂಡ ತುಂಬ ಗೌರವ ಇದೆ. ಅದನ್ನು ಇದುವರೆಗೂ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಕೂಡ. ಅದನ್ನು ನಾವು ಕಾಪಾಡ್ಕೊಂಡು ಹೋಗೋಣ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಕ್ಕೆ ಅವಕಾಶ ಇಲ್ದಿರ ನಾವು ತುಂಬ ಗಂಭೀರವಾಗಿ ಗೌರವಯುತವಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಹಿರಿಯರು ಎಲ್ಲರೂ ಕೂಡ ವಂದಿಸಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಭಾರತ್ ಮಾತು. ಏನಂದರೆ ಅಲ್ಲಿ ಮೊದಲು ಹೋಗಿ ಒಂದು ಕೆತ್ತನೆ ಮಾಡಿರ್ತಕ್ಕಂಥ ಆದಿಜಾಂಬುವನ ಒಂದು ಕೆತ್ತನೆಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಅದನ್ನು ಒಂದು ಗರ್ಭಗುಡಿ ರೀತಿ ನಿರ್ಮಾಣ ಮಾಡಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಒಂದು ಗರ್ಭಗುಡಿ ಕಟ್ಟಿ ಅಲ್ಲಿ ನೂರಾರು ಜನರು ಸೇರ್ತಕ್ಕಂಥ ಒಂದು ಜಾಗವನ್ನು ಗುರುತಿಸಿ ಎಮ್ಮೆನತ್ತ ವೆಂಕಟೇಶಣ್ಣ ಅವರು ಒಂದು ಗರ್ಭಗುಡಿ ಕಟ್ಟಿ ಅಲ್ಲಿ 100-200 ಜನ ಸೇರ್ತಾ ಇರ್ತಕ್ಕಂಥ ಜಾಗವನ್ನು ಸಾವಿರಾರು ಜನ ಸೇರೋ ಥರ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ಮುಖ್ಯ ಪಾತ್ರ ಅವರು ವಹಿಸಿದ್ದಾರೆ. ಅವ್ರು ಇವತ್ತು ಯಾವುದೋ ವಿಚಾರ ಗೊತ್ತಿಲ್ಲ, ಬಂದಿಲ್ಲ ಇಲ್ಲೇ ಅಣ್ಣ, ಊರಲ್ಲಿಲ್ಲ. ಮುಖ್ಯವಾಗಿ ಮುಂದೆ ನಮ್ಮ 2 ಟ್ರಸ್ಟ್ನ ಪದಾಧಿಕಾರಿಗಳು ಒಂದು ಟ್ರಸ್ಟ್ ಮಾಡಿದ್ದೀವಿ. ಎಲ್ಲರೂ ಸೇರಿ ಮುಂದಿನ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಎಲ್ಲರೂ ಬಂದು
ಯಶಸ್ವಿ ಮಾಡಬೇಕಂತ 2 ಮಾತನ್ನು ಮುಗಿಸ್ತಾ ಇದ್ದೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.